ಸಪ್ತ ಎಂಬ ಲೋಕಮಾತೆಯ ಮುನ್ನೋಟವು ಗಾಜಿನ ಕಂಬದಂತೆ ರಸವನ್ನು ತುಂಬಿದಂತೆ ಮನೋಹರವಾಯಿತು. ಆದ್ದರಿಂದ ಶಿವಸತ್ಯರು ಒಂದಾಗದಿಂದ ಭಕ್ತಿಯನ್ನು ಜಗತ್ತಿಗೆ ನಡೆಸಬೇಕೆಂದು ನೀನೇ ಭಾಗ್ಯಶಾಲಿ. ಇದೆಲ್ಲ ಮೂರು ಮೂರ್ತಿಗಳಾದ ನಿನ್ನೆಯ ಕರುಣೆ. ಬ್ರಹ್ಮನ ಮಾತುಗಳನ್ನು ಕೇಳಿದೆಯಾ ಜಾಲ ಬ್ರಹ್ಮ? ಕರುಣವೇನು? ಆ ಆಕಾಶದಲ್ಲಿ ಬೀಳುವ ತುಂತುರು ಮಳೆಯಂತೆ ಆ ಕರುಣವು ನಿಮ್ಮಿಂದ ಹೊರ ಬೀಳಬೇಕು ಈ ಗಂಧರ್ವರಿಗೆ ದಕ್ಷದೇವ. ಹೌದು, ಎಲೆ ಗಂಧರ್ವಪತಿಯಾದ ವಸುಂಧರನೇ, ನನ್ನ ಅನೇಕ ಪುತ್ರಿಯರಲ್ಲಿ ಬಹು ಸೊಬಗಿನಿಂದ ಮೆರೆಯುತ್ತಿರುವ ಪದ್ಮಾದೇವಿಯನ್ನು ವಿವಾಹ ಮಾಡಿಕೊಂಡು ಸುಖವಾಗಿ ಬಾಳು. ಸುತ್ತಿಗಟ್ಟಿ ಅಲಿದಾಡುತ್ತಿರುವುದು ಸ್ಥಿರನಾಗು ನಿನ್ನ ಮನದ ಆಸೆಯಲ್ಲಿ, ಅಲ್ಲದೆ ಅಲಂಕರಿಸು ನಿನ್ನ ಮನದಾಸೆ ಎಂಬ ದಿವ್ಯ ಪೀಠದಲ್ಲಿ. ಮಧುವಣಿಗನಾಗು ಚಂದ್ರಮ. ಮಧುವಣತನವನ್ನು ಮನೆವೆತ್ತಿ ಸಾರುತ್ತಿದೆ ದಕ್ಷ ಲೋಕದಲ್ಲಿ. ಯಾ ಭಾಗ್ಯವನ್ನು ನೀವು ತಾನೇ ಕಣಿಸಬೇಕು ದಕ್ಷ ದೇವ. ಮಾತನಾಗು ದಕ್ಷ ಲೋಕಕ್ಕೆ ಪವನ ಮಿತ್ರ. ನಿನಗಾಗಿ ಜನಿಸಿರುವಳ ರೋಹಣಾದೇವಿ, ಅಲ್ಲದೆ ನಿನಗೆ 27 ಪುತ್ರಿಯರನ್ನು ವಿವಾಹ ಮಾಡಿಕೊಡುವೆನು. ಕುಡಿವ ಚೆನ್ನೆಯ ಮನದಾಸೆ ಮಂದಾರ ಒಲ್ಲಿಯ ಹಸುರೆಂಬ ತರನಂತಿ ಅನುವಾರ ಪ್ರೇಮಿಕ ಪರಿಣಮಿಸಿತು. ಒಂದದ ಪ್ರಣಯ ಪ್ರೇಮವು ಅದೇಕಿ ಹಲವಾರು ಅಂಗಗಳಲ್ಲಿ ಪರಿಣಮಿಸಿತು. ಪ್ರಣಯ ಒಂದು, ಪ್ರೇಮ ಹಲವಾರು, ಅಂಗ ಅನಂತ ರೂಪ. ಇದು ನಿನಗೆ ನೆನಪಿರಲಿ ಚಂದ್ರಮ. ನನ್ನ ಪ್ರೇಮ ಪುತ್ರಿಯರಲ್ಲಿ ನಿನಗೆ ಸಮಾನ ಧರ್ಮವಿರಬೇಕು. ಇದೇ ಈ ದಕ್ಷ ಬ್ರಹ್ಮನ ಗೌರವವಾದ ಪ್ರತಿಜ್ಞೆ. ವಿವೇಕಶಾಲಿ ದೇವನಾದ ಪರಶಿವನನ್ನು ಜಾಮಾತನಾಗಿ ಮಾಡಿಕೊಂಡು ನಿನ್ನ ಕೃತಜ್ಞತೆಯನ್ನು ಅರ್ಪಿಸು. ದೇವ ನೆಂಬಿಡಿದರೆ ಬಿಡು. ಜನಾರ್ದನ, ನಿನ್ನ ಮಾಯಾಜಾಲವ ಶಾಂತನಾಗು ಮೃಗದೇವ, ಅದು ಮುಂದೆ ಗೊತ್ತಾಗುವುದು. ಈ ಮೃಗದೇವರಿಗೆ ದೇವತೆಯಿಂದ ಗೊತ್ತಾವ ಕಾರ್ಯ ಬಂದಿಲ್ಲ. ನಾಗ ಸರ್ಪದ ರಕ್ತದ ಹೆಡೆಯಂತೆ ದೇವನಾರಿಯರು ಆರತಿ ನೀಡಿದು ಆರೈಸುತ್ತಿರುವರು. ಎಲ್ಲರೂ ಶಾಂತಿ ರೀತಿಯಿಂದ ಉಳಿಸಬೇಕು. ಶಿವಭಕ್ತ ಶಿಖಾಮಣಿಯಾದ ದದೀಜಿ ಮಾಸಿಯೇ, ನಿಮ್ಮ ಶುಭ ಮುಹೂರ್ತಕ್ಕೆ ನಮಸ್ಕರಿಸುವೆನು.